ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇವತ್ತು ಕ್ವಾಲಿಫೈರ್ 1 ಕಣ್ರಪ್ಪ. ಇಷ್ಟು ದಿನದಿಂದ ಕಾಯ್ತಾ ಇದ್ವಿ, ಆರ್ ಸಿ ಬಿ ಟಾಪ್ ಟೂಗೆ ಬರಬೇಕು, ಟಾಪ್ ಟೂಗೆ ಬಂದು ಕ್ವಾಲಿಫೈರ್ 1 ಆಡಬೇಕು ಅಂತ. ಆ ಆಸೆ ಅಂತೂ ಕನಸು ನನಸಾಗಿದೆ. ಸೊ ಇವತ್ತು ಕ್ವಾಲಿಫೈರ್ 1 ಗೆದ್ದು ಫೈನಲ್ಸ್ಗೆ ಹೋಗಬೇಕು ಅಂತ ಅನ್ನೋದು ಅದರದ್ದು ನೆಕ್ಸ್ಟ್ ವರ್ಷನ್ ಆಫ್ ಕನಸಾಗಿದೆ. ಸೊ ನೋಡೋಣ ಅದು ನನಸಾಗತ್ತಾ ಏನು ಅಂತ. ಸೊ ಅದಕ್ಕೆಲ್ಲ ನಾವು ಮಾಡಬೇಕಾದ್ರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ನಮ್ಮ ಪ್ಲೇಯರ್ಸ್ ಎಲ್ಲರೂ ಚೆನ್ನಾಗಿ ಆಡಲಿ ಅಂತ. ಸೊ ಇವಾಗ ವಿಷಯಕ್ಕೆ ಬಂದ್ಬಿಡೋಣ. ಮ್ಯಾಚ್ ಎಲ್ಲಿ ನಡೀತಾ ಇರೋದು, ಸ್ಟ್ಯಾಟ್ಸ್ ಏನು, ಪ್ಲೇಯಿಂಗ್ ಲೆವೆನ್ ಏನಿರ್ಬೋದು, ಇಂಪ್ಯಾಕ್ಟ್ ಪ್ಲೇಯರ್ ಯಾರಿರ್ಬೋದು, ಪ್ರತಿಯೊಂದು ಮಾತಾಡೋಣ. ಹೆಡ್ ಟು ಹೆಡ್ ಎಷ್ಟು ಮ್ಯಾಚ್ ಆಡಿದ್ದಾರೆ, ಎಷ್ಟು ಗೆದ್ದಿದ್ದಾರೆ, ಪ್ರತಿಯೊಂದು ಮಾತಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ನಾವೆಲ್ಲರೂ ಫಸ್ಟು ಇದು ಮ್ಯಾಚ್ ಎಲ್ಲಿ ನಡೀತಾ ಇರೋದು ಏನು ಎತ್ತ ಅಂತ ತಿಳ್ಕೊಳ್ಳೋಣ. ಮುಲ್ಲನ್ಪುರಲ್ಲಿ ನಡೀತಾ ಇರೋದು, ನ್ಯೂ ಚಂಡೀಗರ್ ಅಂತಲೇ ಕರಿತೀವಿ. ಇದು ಬೇಸಿಕಲಿ ಪಂಜಾಬ್ ಕಿಂಗ್ಸ್ ಅವ್ರಿಗೇನೆ ಹೋಮ್ ಗ್ರೌಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನೋಡಿ, ಅಲ್ಲಿರೋ ಲೋಕಲೈಟ್ಸು ತುಂಬ ಜನ ಇದ್ದಾರೆ. ಪಂಜಾಬ್ ಕಿಂಗ್ಸಲ್ಲಿ ಹೇಳಬೇಕು ಅಂತಂದರೆ ಅಲ್ಲಿರೋಷ್ಟು ಲೋಕಲೈಟ್ಸ್ ಬೇರೆ ಯಾವ ತಂಡದಲ್ಲೂ ಇಲ್ಲ ಅನ್ಸುತ್ತೆ. ನೋಡಿ, ಪಂಜಾಬ್ ಕಿಂಗ್ಸ್ ಹೆಸರುವಾಸಿಯಾಗಿರೋದೇ ಸಿಂಗ್ಗಳಿಗೆ. ಸೊ ಎಷ್ಟು ಜನ ಸಿಂಗ್ಗಳಿದ್ದಾರೆ ಇದರಲ್ಲಿ, ಸ್ಟಾರ್ಟಿಂಗ್ ಫ್ರಮ್ ಪ್ರಭ್ಸಿಮ್ರನ್ ಸಿಂಗ್, ಹರ್ಷ್ದೀಪ್ ಸಿಂಗ್, ಶಶಾಂಕ್ ಸಿಂಗ್, ಹರ್ಪ್ರೀತ್ ಬ್ರಾರ್. ಸೊ ಇಲ್ಲೇ 11 ಜನದಲ್ಲಿ 4 ಜನ ಆಲ್ಮೋಸ್ಟ್ ಸಿಂಗ್ಗಳ ಹೆಸರನ್ನೇ ಹೇಳಿಬಿಟ್ಟೆ ನಾನು. ಸೊ ಹಾಗಾಗಿ ಇವರೆಲ್ಲ ಇಲ್ಲಿ ಆಡ್ಕೊಂಡು ಬೆಳೆದಿದ್ದಾರೆ. ಸೊ ಹಾಗಾಗಿ ಇವ್ರಿಗೆ ಒಂದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಇದು ನ್ಯೂಟ್ರಲ್ ವೆನ್ಯೂ ಆಗುತ್ತೆ ಅಂತ. ಯಾಕೆ ಇನ್ನೊಂದು ಹೇಳಬೇಕು ಅಂತಂದರೆ ನೋಡಿ, ಪಿಚ್ ಕ್ಯೂರೇಟರ್ ಮೊದಲಿನ ಥರ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಯಾರಿಗೂ ಕೊಡ್ತಾ ಇಲ್ಲ ಇವಾಗ. ಸೊ ಹಾಗಾಗಿ ಆರ್ ಸಿ ಬಿಗೂ ಒಂದು ಅಡ್ವಾಂಟೇಜ್ ಇದೆ. ಯಾಕೆ ಅಂತಂದರೆ ಪಿಚ್ ಕ್ಯೂರೇಟರ್ ಬಂದ್ಬಿಟ್ಟು ನ್ಯೂಟ್ರಲ್ಲು, ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತ ಪಂಜಾಬ್ ಕಿಂಗ್ಸ್ ಕೊಡೋದು ಆ ಥರ ಕೊಡಲ್ಲ. ಬಟ್ ಸ್ಟಿಲ್ ಹೋಮ್ ಗ್ರೌಂಡ್ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಯಾಕೆ ಹೇಳಿದೆ ಅಂತಂದರೆ ಇದು ಮುಲ್ಲನ್ಪುರ್ ನ್ಯೂ ಚಂಡೀಗರಲ್ಲಿ ಆಡ್ತಾ ಇರೋದು. ಸೊ ಹಾಗಾಗಿ ಲೋಕಲೈಟ್ಸ್ ಯಾರ್ಯಾರಿದ್ದಾರೆ ಅವ್ರು ಪ್ರತಿಯೊಬ್ಬರು ಇಲ್ಲೇ ಆಡಿ ಬೆಳೆದಿರೋದು. ಸೊ ಹಾಗಾಗಿ ಹೋಮ್ ಅಡ್ವಾಂಟೇಜು ಪಂಜಾಬ್ ಕಿಂಗ್ಸ್ ಇರ್ಬೋದು. ಬಟ್ ಮುಲ್ಲನ್ಪುರಲ್ಲಿ ನಾವು ಒಂದು ಮ್ಯಾಚ್ ಆಡ್ಬಿಟ್ಟು ಗೆದ್ದಿದ್ದೀವಿ ಈ ಸೀಸನ್ ಅಂತ ಕೂಡ ನಾವು ಮರಿಬಾರ್ದು. ಸೊ ಹಾಗಾಗಿ 50-50 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಸ್, ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಏನು ಅಂತ ಹೇಳಬೇಕಪ್ಪ ಅಂತಂದರೆ ಇಂಪಾರ್ಟೆಂಟು, ಶ್ರೇಯಸ್ ಅಯ್ಯರ್ ಅವರು 25 ರನ್ಗಿಂತ ಜಾಸ್ತಿ ಸ್ಕೋರ್ ಮಾಡೇ ಇಲ್ಲ ಮುಲ್ಲನ್ಪುರಲ್ಲಿ. ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜು ಆರ್ ಸಿ ಬಿಗಿದೆ. ಯಾಕೆಂತಂದರೆ ಬಾಲ್ ಅಷ್ಟು ಸರಿಯಾಗಿ ಬ್ಯಾಟಿಗೆ ಬರ್ತಾ ಇಲ್ಲ. ನೋಡಿ, ಅಂಥ ಧೀಮಂತ ಪ್ಲೇಯರ್ ಶ್ರೇಯಸ್ ಅಯ್ಯರೇ ಹೊಡೆಯೋಕ್ಕಾಗ್ತಿಲ್ಲ ಅಂತಂದರೆ ಪಿಚ್ಚು ಬ್ಯಾಟ್ಸ್ಮನ್ಗಳಿಗೆ ಎಷ್ಟು ಕಾಟ ಕೊಟ್ಟಿರ್ಬೋದು ಅಂತ ನೀವು ಅರ್ಥ ಮಾಡ್ಕೋಬೋದು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಯುಜ್ವೇಂದ್ರ ಚಹಲ್ ಲಾಸ್ಟ್ ಮ್ಯಾಚಲ್ಲಿ ಆಡಿಲ್ಲ. ಇವತ್ತು ಯುಜ್ವೇಂದ್ರ ಚಹಲ್ ಆಡ್ತಾರ ಕಾದು ನೋಡಬೇಕು. ಯಾಕೆ ಅಂತಂದರೆ ಯುಜ್ವೇಂದ್ರ ಚಹಲ್ ಎಕ್ಸ್ ಆರ್ ಸಿ ಬಿಯನ್ನು, ಆರ್ ಸಿ ಬಿ ಅವ್ರದ್ದು ಸ್ಟ್ರೆಂತು ವೀಕ್ನೆಸ್ಸು ಎಲ್ಲ ಗೊತ್ತು. ಸೊ ಹಾಗಾಗಿ ಬಹಳ ಸರಿ ಆರ್ ಸಿ ಬಿಗೇನೆ ಕಾಟ ಕೊಟ್ಟಿರೋದು ಉಂಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಪ್ಲೇಯಿಂಗ್ ಲೆವೆನ್ನು, ಸ್ಟ್ಯಾಟ್ಸು ಅದನ್ನೆಲ್ಲ ನೋಡ್ತಾ ಬರೋಣ, ಹೆಡ್ ಟು ಹೆಡ್ ನೋಡ್ತಾ ಬರೋಣ. ಆರ್ ಸಿ ಬಿ ಪಂಜಾಬ್ ಕಿಂಗ್ಸು 35 ಬಾರಿ ಎದುರಾಳಿ ಆಗಿದ್ದಾರೆ, ಒಬ್ರಿಗೊಬ್ರು ಹೆಡ್ ಟು ಹೆಡ್ ಆಗಿದ್ದಾರೆ. ಅದರಲ್ಲಿ 18 ಸತಿ ಪಿ ಬಿ ಕೆ ಎಸ್ ಗೆದ್ದಿದ್ದಾರೆ, 17 ಸತಿ ಆರ್ ಸಿ ಬಿ ಅವ್ರು ಗೆದ್ದಿದ್ದಾರೆ. ಈವನ್ ಸ್ಟೀವನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಟೆಸ್ಟು. ಇವತ್ತು 18-18 ಮಾಡಿಕೊಂಡ್ರೆ ಭಂಗ ತೀರ್ಸ್ದಂಗೆ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಸೊ ಆರ್ ಸಿ ಬಿ ಅವರು ವಿಜಯವನ್ನು ಸಾಧಿಸಿಬಿಟ್ಟು 18-18 ಮಾಡ್ಕೋಬೇಕು, ಈವನ್ ಸ್ಟೀವನ್ಸ್ ಬಿಫೋರ್ ದಿ ಫೈನಲ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಸೊ ಇವಾಗ ಪ್ಲೇಯಿಂಗ್ ಲೆವೆನ್ ಇನ್ಕ್ಲೂಡಿಂಗ್ ದಿ ಇಂಪ್ಯಾಕ್ಟ್ ಪ್ಲೇಯರ್ ಯಾರ್ಯಾರು ಬರಬಹುದು ಅಂತ ಮಾತಾಡ್ಬೇಡ. ಫಸ್ಟ್ ನಾವು ಪಂಜಾಬ್ ಕಿಂಗ್ಸ್ ಸ್ಕ್ವಾಡ್ ನೋಡ್ಬೇಡ. ಪಂಜಾಬ್ ಕಿಂಗ್ಸ್ ಸ್ಕ್ವಾಡು ನೋಡಿ, ಲಾಸ್ಟ್ ಮ್ಯಾಚ್ ಅವರು ಒಂದು ಒಳ್ಳೆ ಮೊಮೆಂಟಮು ಕಾನ್ಫಿಡೆನ್ಸಿಂದ ಬರ್ತಾರೆ. ಯಾಕೆ ಅಂತಂದರೆ ಅವ್ರು ಸೋಲ್ಸಿರೋದು ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ನ, 5 ಟೈಮ್ಸ್ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ನ ಸೋಲ್ಸ್ಬಿಟ್ಟು ಬಂದಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಸೊ ಇವರಲ್ಲಿ ಪಿ ಆ್ಯಂಡ್ ಪಿ ಕಾಂಬಿನೇಷನ್ ಭಯಂಕರ ಸೂಪರಾಗಿ ವರ್ಕೌಟ್ ಆಗ್ತಾಯಿದೆ. ಪ್ರಭ್ಸಿಮ್ರನ್ ಸಿಂಗ್, ಪ್ರಿಯಾಂಶ್ ಆರ್ಯ ಸಖತ್ತಾಗಿ ಆಡ್ತಾ ಇದ್ದಾರೆ. ಪ್ರಭ್ಸಿಮ್ರನ್ ಸಿಂಗ್ ಅಂತೂ ಕುಳ್ಳ ಅಂದರೂ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ರೀ. ಏನು ಸಖತ್ತಾಗಿ ಹೊಡಿತಾನೆ, ಮುಂದೆ ಬಂದು ನುಗ್ಗಿ ಹೊಡಿತಾನೆ, ಫಾಸ್ಟ್ ಬೌಲರ್ಸ್ಗೆ ಸಖತ್ತಾಗಿ ಆಡ್ತಾ ಇದ್ದಾರೆ. ಆಮೇಲೆ ಸ್ಕೂಪ್ ಶಾಟ್ಗಳು ಎಲ್ಲ ಸಖತ್ತಾಗಿ ಹೊಡಿತಾರೆ. ಸೂಪರ್ ಪ್ಲೇಯರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಶ್ ಆರ್ಯ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾ ಇದೆ. ಪ್ರಿಯಾಂಶ್ ಆರ್ಯ ಬಿಫೋರ್ ದ ಸೀಸನ್, ಈ ಸೀಸನ್ನೇ ಫಸ್ಟ್ ಸೀಸನ್ ಅವ್ರು ಆಡ್ತಾ ಇರೋದು, ಬಟ್ ಹಂಗೆ ಅನ್ಸೋದೇ ಇಲ್ಲ. ಇಂಥ ಒಂದು ಒಳ್ಳೆ ಆಟಗಾರ ಅಂತಂದರೆ ಏನೋ ತುಂಬ ವರ್ಷಗಳಿಂದ ಐ ಪಿ ಎಲ್ ಆಡ್ತಿದ್ದಾನೆ ಅನ್ನೋಷ್ಟು ಒಳ್ಳೆ ಅಪಾರವಾದ ಎಕ್ಸ್ಪೀರಿಯನ್ಸ್ ತೊಗೊಂಬರ್ತಿದ್ದೇನೆ ಅಂತ ಅನ್ಸುತ್ತೆ. ಬಟ್ ಅದು ಸತ್ಯ ಅಲ್ಲ. ಫಸ್ಟ್ ಸೀಸನ್ ಆಫ್ ಐ ಪಿ ಎಲ್ ಇದು. ಬಟ್ ಡೊಮೆಸ್ಟಿಕ್ಕಲ್ಲಿ ತುಂಬ ಹೆಚ್ಚು ರನ್ಸ್ ಮಾಡಿ, ಇನ್ಫ್ಯಾಕ್ಟ್ ಸೀಸನ್ ಆಕ್ಷನ್ಗಿಂತ ಮುಂಚೆ ಅವ್ರನ್ನ ಒಂದು ಪಾಡ್ಕಾಸ್ಟಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಯಾವ ಫ್ರಾಂಚೈಸಿಗೆ ಆಡಬೇಕು ಅಂತ ತುಂಬ ಇಷ್ಟ ಅಂತ. ಪ್ರಿಯಾಂಶ್ ಆರ್ಯ ಅವಾಗ ಆಸೆ ಕೂಡ ವ್ಯಕ್ತಪಡಿಸಿರ್ತಾರೆ ಆರ್ ಸಿ ಬಿಗೆ ಆಡಬೇಕು ಅಂತ. ಬಟ್ ಇನ್ಫ್ಯಾಕ್ಟ್ ಆರ್ ಸಿ ಬಿ ಕೂಡ ಬಿಡ್ ಮಾಡಿದ್ರು. ಬಟ್ ಅದಾದ್ಮೇಲಿಂದ ಇವರು ಪಂಜಾಬ್ ಕಿಂಗ್ಸ್ ಅವರು ಅವ್ರನ್ನ ತೊಗೊತಾರೆ. ಬಟ್ ಒಳ್ಳೆ ಪ್ಲೇಯರು, ತುಂಬ ಚೆನ್ನಾಗಿ ಆಡ್ತಾ ಇರೋ ಪ್ಲೇಯರು. 100 ಸೆಂಚುರಿ ಕೂಡ ಬಾರಿಸಿದ್ದಾರೆ ಇದೇ ಐ ಪಿ ಎಲ್ 2025 ಆವೃತ್ತಿನಲ್ಲಿ. ಮೊದಲನೇ ಸೀಸನಲ್ಲೇ ಸೆಂಚುರಿ ಬಾರಿಸಿದ್ದಾರೆ. ತುಂಬ ಒಳ್ಳೆ ಪ್ಲೇಯರು. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಸೂಪರಾಗಿ ವರ್ಕೌಟ್ ಆಗ್ತದೆ. ಪಿ ಆ್ಯಂಡ್ ಪಿ ಕಾಂಬಿನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ ಡೌನು ಜಾಶ್ ಇಂಗ್ಲೀಷ್ ಫೇಮಸ್ ಇರೋದು ಯಾವುದಕ್ಕೆ ಅಂತಂದರೆ ಸ್ಪಿನ್ ಬ್ಯಾಶರ್ ಅಂತಲೇ ಫೇಮಸ್. ಯಾಕೆಂತಂದರೆ ಸ್ಪಿನ್ನಿಗೆ ತುಂಬ ಚೆನ್ನಾಗಿ ಆಡ್ತಾರೆ ಜಾಶ್ ಇಂಗ್ಲೀಷು. ಸೊ ಅವ್ರನ್ನ ಆದಷ್ಟು ಬೇಗ ಕಟ್ ಹಾಕಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ನಮ್ಗೆ ಗೊತ್ತು, ಅತ್ಯದ್ಭುತವಾಗಿ ಆಡ್ಕೊಂಬಂದಿದ್ದಾರೆ ಥ್ರೂ ಔಟ್ ದ ಸೀಸನ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಮುಲ್ಲನ್ಪುರಲ್ಲಿ ಅವ್ರಿಗೆ ಸ್ವಲ್ಪ ಕಾಟ ಆಗಿದೆ. ಯಾಕೆಂತಂದರೆ 25 ರನ್ಗಿಂತ ಹೆಚ್ಚು ಮಾಡೇ ಇಲ್ಲ ಇವರಿಲ್ಲಿ. ಸೊ ಹಾಗಾಗಿ ಶ್ರೇಯಸ್ ಅಯ್ಯರ್ ವಿಕೆಟ್ನ ಆದಷ್ಟು ಬೇಗ ತಗೊಳ್ಳೋದು ತುಂಬ ಒಳ್ಳೆಯದು. ಶ್ರೇಯಸ್ ಅಯ್ಯರ್ ಕಚ್ಕೊಂಡ್ರೆ
ಅಪೋಸಿಷನ್ನ ಕಚ್ಚಿಸ್ಬಿಡ್ತಾರೆ ನೆಲಕ್ಕೆ. ಸೊ ಹಾಗಾಗಿ ಶ್ರೇಯಸ್ ಅಯ್ಯರ್ ವಿಕೆಟ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ನೆಹಲ್ ವಧೇರಾ ನಮ್ಗೆಲ್ಲರಿಗೂ ಜ್ಞಾಪಕ ಇರ್ಬೋದು. ಇನ್ಫ್ಯಾಕ್ಟ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಸೋಲ್ತೀವಿ ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್. ಸೊ ಆ ಮ್ಯಾಚಲ್ಲಿ ನೆಹಲ್ ವಧೇರಾನೇ ಅವ್ರಿಗೆ 30-35 ರನ್ ಹೊಡೆದುಬಿಟ್ಟು ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿ ಕೂಡ ಉಳ್ಕೊಂಡ್ರು ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ ಅವತ್ತು ಆ ಮ್ಯಾಚಲ್ಲಿ. ಸೊ ಹಾಗಾಗಿ ನೆಹಲ್ ವಧೇರಾ ಭಯಂಕರ ವಧೆಗಳನ್ನ ಕೊಡ್ತಾ ಇದ್ದಾರೆ ಆಪೋಸಿಷನ್ಗೆ. ಮುಂಬೈ ಇಂಡಿಯನ್ಸಲ್ಲಿ ಆಡಿದಂಥವ್ರು ಇವರು ಪ್ರೀವಿಯಸ್ ಸೀಸನಲ್ಲಿ. ಇವಾಗ ಪಂಜಾಬ್ ಕಿಂಗ್ಸ್ಗೆ ಬಂದು ಎಲ್ಲಿ ನಿಲ್ಲಿಸಿದ್ರು ಮುಂಬೈ ಇಂಡಿಯನ್ಸಲ್ಲಿ ಅಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಂಡು ಅತ್ಯದ್ಭುತವಾಗಿ ಆಡಿದರೆ ಥ್ರೂ ಔಟ್ ದ ಸೀಸನ್. ಒಂದು ಫಿನಿಶಿಂಗ್ ರೋಲ್ನ ಸಖತ್ತಾಗಿ ಮಾಡಿಕೊಡ್ತಾ ಇದ್ದಾರೆ ಅಕಾರ್ಡಿಂಗ್ ಟು ದ ಸಿಚುಯೇಷನ್ ಆಫ್ ದ ಗೇಮ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಗೇಮ್ ಅವೇರ್ನೆಸ್ಸು ಅದಾದ್ಮೇಲಿಂದ ಆ್ಯಂಕರಿಂಗ್ ರೋಲ್ ಬೇಕು ಅಂದರೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅದಕ್ಕೇ ಹೇಳಿದ್ದು ಗೇಮ್ ಅವೇರ್ನೆಸ್ಸು, ಸಿಚುಯೇಷನ್ ಆಫ್ ದ ಗೇಮ್ ಹಿಂಗಿದೆ ಅಂತ ನೋಡಿಬಿಟ್ಟು ಆಡೋ ಅಂಥ ಚಾತುರ್ಯತೆ ಇರುವಂಥ ಆಟಗಾರ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನೆಹಲ್ ವಧೇರಾ. ಶಶಾಂಕ್ ಸಿಂಗು ಅತ್ಯದ್ಭುತವಾದ ಫಿನಿಷರು. ಅವರು ಇನ್ಫ್ಯಾಕ್ಟ್ ಒನ್ ಆಫ್ ದಿ ಪಾಡ್ಕಾಸ್ಟಲ್ಲಿ ಕೂಡ ಹೇಳಿದರು ಏನಂತಂದರೆ, ಅವ್ರನ್ನ ಕೇಳ್ತಾರೆ ಪಂಜಾಬ್ ಕಿಂಗ್ಸ್ ಯಾವ 4 ತಂಡ ಪ್ಲೇ ಆಫ್ಸಿಗೆ ಬರುತ್ತೆ ಅಂತ. ಅವರು ಅವಾಗ ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಾರೆ ಪಂಜಾಬ್ ಕಿಂಗ್ಸ್ ಬರುತ್ತೆ, SRH ಬರುತ್ತೆ, RCB ಬರುತ್ತೆ, ಅದಾದ್ಮೇಲಿಂದ ಮುಂಬೈ ಇಂಡಿಯನ್ಸ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. SRH ಒಂದು ಬರಲಿಲ್ಲ, ಬಟ್ ಸ್ಟಿಲ್ ಅದಾದ್ಮೇಲಿಂದ ಪಂಜಾಬ್ ಕಿಂಗ್ಸ್ ಯಾವ ಸ್ಥಾನದಲ್ಲಿ ಇರುತ್ತೆ ಅಂತಂದರೆ ಯೋಚನೆ ಮಾಡಿಬಿಡಿ, ಪಂಜಾಬ್ ಕಿಂಗ್ಸ್ ಫಸ್ಟ್ ಸ್ಥಾನದಲ್ಲಿರುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದು ನಿಜ ಆಯಿತು, ಫಸ್ಟ್ ಸ್ಥಾನದಲ್ಲೇ ಇದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಎಂಥ ಒಂದು ಕಾನ್ಫಿಡೆನ್ಸಿಂದ ಹೇಳಿದರು ಬಿಫೋರ್ ದಿ ಸೀಸನ್ ಅಂತಲೇ. ನೀವು ಸ್ವಲ್ಪ ಎಲ್ಲ ಯೋಚನೆ ಮಾಡಿ, ಶಶಾಂಕ್ ಸಿಂಗು ಪ್ರಭ್ಸಿಮ್ರನ್ ಸಿಂಗ್ ಇಬ್ಬರನ್ನೇ ರಿಟೈನ್ ಮಾಡ್ಕೊಂಡಿದ್ದು ಈ ವರ್ಷ ಪಂಜಾಬ್ ಕಿಂಗ್ಸಲ್ಲಿ. ಸೊ ಎಂಥ ಒಂದು ಕಾನ್ಫಿಡೆನ್ಸಲ್ಲಿ ಹೇಳಿದ್ದಾರೆ ಆ ಪಾಡ್ಕಾಸ್ಟಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಅದನ್ನು ಸತ್ಯ ಕೂಡ ಮಾಡಿದ್ದಾರೆ. ಸೊ ಶಶಾಂಕ್ ಸಿಂಗು ಆಲ್ಮೋಸ್ಟ್ ಬರೋದು 4 ಡೌನ್ 5 ಡೌನ್ ಆಗಿ, ಜಾಸ್ತಿ ಬಾಲ್ಸ್ ಇರಲ್ಲ. ಬಟ್ ಯಾವಾಗ ಆಪರ್ಚುನಿಟಿ ಸಿಕ್ಕಿದೆ ಅವಾಗೆಲ್ಲ ಸಂಪೂರ್ಣವಾಗಿ ಎರಡೂ ಕೈಯಿಂದ ಗ್ರ್ಯಾಬ್ ಮಾಡಿಕೊಂಡು ಸೂಪರಾಗಿ ಪರ್ಫಾರ್ಮ್ ಮಾಡಿ ಫಿನಿಷರ್ ರೋಲ್ನ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ರಿಂದ ಮಾರ್ಕಸ್ ಸ್ಟಾಯ್ನಿಸ್, ಇವ್ರು ಬ್ಯಾಟಿಂಗ್ ಎಷ್ಟು ಡೀಪ್ ಇದೆ ಅಂತ ನೋಡಿ ಹೇಳ್ಕೊಂಡು ಬರ್ತಾನೆ ಇದ್ದೀನಿ, ಮುಗಿತಾನೆ ಇಲ್ಲ. ಮಾರ್ಕಸ್ ಸ್ಟಾಯ್ನಿಸ್ ಇವರು ಕೂಡ XRCB ಅಂತಲೇ ಹೇಳಬೇಕು. ಇವರು ಕೂಡ ಅತ್ಯದ್ಭುತವಾಗಿ ಆಡಿದ್ದಾರೆ. ಯಾವಾಗ ಬ್ಯಾಟಿಂಗ್ ಆಪರ್ಚುನಿಟಿ ಸಿಕ್ಕಿದೆ ಅವಾಗ ಕೂಡ ಇವರು 300 ಸ್ಟ್ರೈಕ್ ರೇಟಲ್ಲೆಲ್ಲ ಆಡಿದ್ದಾರೆ, ಅದನ್ನು ಮರಿಬಾರ್ದು. ಜೊತೆಗೆ ಆಲ್ರೌಂಡರ್ ಕೂಡ. ಸೊ ಬೃಹತ್ ಪರ್ಫಾರ್ಮೆನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕಸ್ ಸ್ಟಾಯ್ನಿಸಿಂದ. ಬಿಗ್ ಹಿಟ್ಟಿಂಗ್ಗೆ ಫೇಮಸ್ ಆಗಿರುವಂಥವ್ರು ಮಾರ್ಕಸ್ ಸ್ಟಾಯ್ನಿಸ್. ಅದಾದ್ಮೇಲಿಂದ ಮಾರ್ಕೋ ಯಾನ್ಸನ್ ಇರಲ್ಲ ಇವತ್ತು, ಯಾಕೆಂತಂದರೆ ಅವ್ರು ಆಲ್ರೆಡಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಸೌತ್ ಆಫ್ರಿಕಾಗೆ ಮರಳಿದ್ದಾರೆ. ಸೊ ಹಾಗಾಗಿ ಅವರಿಲ್ಲ. ಅವ್ರ ಜಾಗನ ಯಾರಪ್ಪ ತುಂಬ್ತಾರೆ ಅಂತ ನೀವು ಕೇಳಿದ್ರೆ ಅಜ್ಮತುಲ್ಲಾ ಓಮರ್ಜಾಯ್ ತುಂಬ್ತಾರೆ, ಅಫ್ಘಾನಿಸ್ತಾನಿ ಮೂಲದ ಆಲ್ರೌಂಡರು. ಬಟ್ ಅಜ್ಮತುಲ್ಲಾ ಓಮರ್ಜಾಯ್ ಮಾರ್ಕೋ ಯಾನ್ಸನ್ ಅಷ್ಟು ಮಾರ್ಕವಾದ ಬೌಲಿಂಗ್ ಮಾಡ್ತಾರಾ ಅಂತಂದರೆ ಇಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅಜ್ಮತುಲ್ಲಾ ಓಮರ್ಜಾಯ್ ಬೇಸಿಕಲಿ ಬ್ಯಾಟಿಂಗ್ ಆಲ್ರೌಂಡರು. ಸೊ ಹಾಗಾಗಿ ಇವರು ಬೌಲಿಂಗ್ ಬಂದ ಮಟ್ಟಕ್ಕೆ ಚೆನ್ನಾಗಿ ಮಾಡ್ತಾರೆ, ಬಟ್ ಮಾರ್ಕೋ ಯಾನ್ಸನ್ ಅಷ್ಟು ಎಫೆಕ್ಟಿವ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹರ್ಪ್ರೀತ್ ಬ್ರಾರ್ ಕೂಡ ಆ್ಯಕ್ಚುಲಾಗಿ ಬೌಲಿಂಗ್ ಆಲ್ರೌಂಡರ್ ಅಂತಲೇ ಹೇಳಬೇಕು, ಯಾಕೆಂದರೆ ಒಂದು ಮಟ್ಟಕ್ಕೆ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ ಒಂದು ಮಟ್ಟಕ್ಕೆ. ಬಟ್ ಹರ್ಪ್ರೀತ್ ಬ್ರಾರ್ ಬೇಸಿಕಲಿ ನೋನ್ ಫಾರ್ ಇಸ್ ಸ್ಪಿನ್ ಅಂತಲೇ ಹೇಳಬೇಕು. ಲೆಫ್ಟ್ ಆರ್ಮ್ ಸ್ಪಿನ್ನರು ಸಖತ್ತಾಗಿ ಬೌಲಿಂಗ್ ಮಾಡಿಬಿಟ್ಟಿದ್ದಾರೆ. ಒಂದು ವಿಷಯ ಮರಿಬೇಡಿ, ದಿಗ್ಗಜ ಬ್ಯಾಟ್ಸ್ಮನ್ ಧೀಮಂತ ಬ್ಯಾಟ್ಸ್ಮನ್ಗಳೆಲ್ಲ ವಿಕೆಟ್ಗಳನ್ನ ಪಡ್ಕೊಂಡ್ರು ಅಂತ ರೆಪ್ಯುಟೇಷನ್ ಇದೆ. ಹರ್ಪ್ರೀತ್ ಬ್ರಾರ್ ವಿರಾಟ್ ಕೊಹ್ಲಿ ವಿಕೆಟ್ ಪಡೆದಿದ್ದಾರೆ, ಅದಾದ್ಮೇಲೆ AB de Villiers ವಿಕೆಟ್ ಕೂಡ ಪಡೆದಿದ್ದಾರೆ ಹಳೆ ಸೀಸನ್ಗಳಲ್ಲಿ. ಸೊ ಹಾಗಾಗಿ ಧೀಮಂತ ದಿಗ್ಗಜ ಬ್ಯಾಟ್ಸ್ಮನ್ಗಳ ವಿಕೆಟ್ನ ಪಡ್ಕೊಂಡು ಅವ್ರುಗಳಿಗೆಲ್ಲ ಕಾಟ ಕೊಟ್ಟರು ಅಂತ ರೆಪ್ಯುಟೇಷನ್ ಕೂಡ ಹರ್ಪ್ರೀತ್ ಬ್ರಾರ್ಗಿದೆ. ಸೊ ಹಾಗಾಗಿ ಲೈಟಾಗಿ ತೊಗೊಳ್ಳೋ ಚಾನ್ಸ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ತೊಗೋಬಾರ್ದು ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಕೈಲ್ ಜೇಮಿಸನ್ ಹಾಕೊತಾರೆ ಅಂತ ಅನ್ಸುತ್ತೆ, ಯಾಕೆಂತಂದರೆ ಟಾಲ್ ಫಾಸ್ಟ್ ಬೌಲರು, ಒಂದು ಒಳ್ಳೆ ಬೌನ್ಸ್ ತಂದು ಕೊಟ್ಬಿಟ್ಟು ಮಲನ್ಪುರಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಕಾಟ ಕೊಡೋ ಎಲ್ಲ ಲಕ್ಷಣಗಳು ಕಾಣಿಸ್ತದೆ. ನಿಮ್ಮ ಜ್ಞಾಪಕ ಇರ್ಬೋದು, ಲಾಕಿ ಫರ್ಗ್ಯೂಸನ್ ಇದ್ದರು. ಲಾಕಿ ಫರ್ಗ್ಯೂಸನ್ ಅವರು ರೀಪ್ಲೇಸ್ ಆಗೋದ್ರು, ಯಾಕೆಂತಂದರೆ ಅವ್ರದ್ದು ರೂಲ್ಡ್ ಔಟ್ ಆಗಿದ್ದರಿಂದ. ಸೊ ಹಾಗಾಗಿ ಕೈಲ್ ಜೇಮಿಸನ್ ಅವ್ರನ್ನ ರೀಪ್ಲೇಸ್ ಮಾಡ್ತಾರೆ. ನೋಡೋಣ ಕೈಲ್ ಜೇಮಿಸನ್ಗೆ ಪ್ಲೇಯಿಂಗ್ ಲೆವೆನಲ್ಲಿ ಅವಕಾಶ ಸಿಗುತ್ತಾ ಅಂತ. ಅದಾದ್ಮೇಲೆ ಇಬ್ಬರಲ್ಲಿ ಯಾರು ಒಬ್ಬರನ್ನ ಹಾಕೊತಾರೆ, ವಿಜಯ್ ಕುಮಾರ್ ವೈಶಾಖ್ನ ಹಾಕೊತಾರೆ, ಇಲ್ಲ ಅಂತಂದರೆ ಯುಜ್ವೇಂದ್ರ ಚಹಲ್ನ ಹಾಕೊತಾರೆ. ನೋಡಬೇಕು ಯುಜ್ವೇಂದ್ರ ಚಹಲ್ ಕಂಪ್ಲೀಟ್ಲಿ ಫಿಟ್ ಆಗಿದ್ದಾರಾ ಏನು ಅಂತ, ಯಾಕೆಂತಂದರೆ ಅವ್ರದ್ದು ಇಂಜುರಿ ಆಗಿತ್ತು, ಫ್ರ್ಯಾಕ್ಚರ್ ಏನೋ ಆಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಅದರಿಂದ ರಿಕವರ್ ಆಗಿದ್ದಾರಾ ಕಾದು ನೋಡಬೇಕು. ಅದಾದ್ಮೇಲೆ ವಿಜಯ್ ಕುಮಾರ್ ವೈಶಾಖ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು XRCB ಲಾಸ್ಟ್ ವರ್ಷ RCBನಲ್ಲಿ ಆಡಿದ್ರು. ಸ್ಲೋಯರ್ ಕಟರ್ಸ್ಗೆ ಫೇಮಸ್ ಇವರು. ಹಂಗಾಗಿ ಅದಾದ್ಮೇಲೆ ಔಟ್ಸೈಡ್ ದಿ ಆಫ್ ಸ್ಟಂಪ್ ಯಾರ್ಕರ್ ಲೆಂತ್ ಮಾಡಿಬಿಟ್ಟು ಕಾಟ ಕೊಡೋ ಎಲ್ಲ ಲಕ್ಷಣಗಳು ಇದೆ. ಸೊ ಅದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಲಾಸ್ಟ್ ಗೇಮಲ್ಲಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಎರಡು ಓವರ್ಗೆ ಕೇವಲ 8 ರನ್ ಕೊಟ್ಟಿದ್ರು, ಒಂದು ವಿಕೆಟ್ ಕೂಡ ಪಡ್ಕೊಂಡಿದ್ರು. ಅದಾದಮೇಲೆ ನೆಕ್ಸ್ಟ್ 2 ಓವರ್ಗೆ ಒಂದು ವಿಕೆಟ್ ಪಡ್ಕೊತಾರೆ, ಬಟ್ 36 ರನ್ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಲಾಸ್ಟ್ ಮ್ಯಾಚಲ್ಲಿ 2 ವಿಕೆಟ್ ಪಡ್ಕೊಂಡ್ರು ಕಾನ್ಫಿಡೆನ್ಸಿಂದ ಬರ್ತಾ ಇದ್ದಾರೆ ವಿಜಯ್ ಕುಮಾರ್ ವೈಶಾಖ್ ಅಂತಲೇ ಹೇಳಬೇಕು. ಅದಾದ್ಮೇಲೆ ಹರ್ಷದೀಪ್ ಸಿಂಗ್ ಹೇಳೋಷ್ಟೇ ಇಲ್ಲ, ಹೋಮ್ ಗ್ರೌಂಡು. ಸೊ ಅದ್ರ ಜೊತೆಗೆ ಫಾಸ್ಟ್ ಬೌಲರ್ಸ್ಗೆ, ಸ್ಪಿನ್ನರ್ಸ್ಗೆ, ಬೌಲಿಂಗ್ಗೆ ಬೇಸಿಕಲಿ ತುಂಬ ಒಂದು ಸಪೋರ್ಟ್ ಮಾಡ್ತಾರಂಥ ಪಿಚ್ ಮಲನ್ಪುರ್. ಅದರಲ್ಲಿ ಡಾಮಿನೇಟ್ ಮಾಡೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹರ್ಷದೀಪ್ ಸಿಂಗು. ಎಸ್, ಸೊ ಇದಾಗಿದೆ ಪ್ಲೇಯಿಂಗ್ 11 ಇನ್ಕ್ಲೂಡಿಂಗ್ ದಿ ಇಂಪ್ಯಾಕ್ಟ್ ಪ್ಲೇಯರು. ಸೊ ನೋಡೋಣ ಏನಾಗುತ್ತೆ ಏನು ಎತ್ತ ಅಂತ. ಪಂಜಾಬ್ ಕಿಂಗ್ಸ್ ಸ್ಕ್ವಾಡ್ ಮಾತ್ರ ಅತ್ಯದ್ಭುತವಾಗಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ಬ್ಯಾಟಿಂಗ್ ಡೆಪ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳಬೇಕು.
ಬೌಲಿಂಗು ಸಾಧಾರಣವಾಗಿರ್ಬೋದು, ಬಟ್ ಬ್ಯಾಟಿಂಗ್ ಡೆಪ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಾದಮೇಲಿಂದ ಇವಾಗ ಆರ್ ಸಿ ಬಿ ಅವ್ರದ್ದು ಪ್ರಾಬಲ್ 11 ನೋಡ್ಕೊಂಬಂದ್ಬಿಡೋಣ. ನೋಡಿ, ಇವಾಗ ಜೋಶ್ ಹೇಸಲ್ವುಡ್ ಅವೈಲೇಬಲ್ ಇರ್ತಾರೆ ಮೋಸ್ಟ್ ಪ್ರಾಬ್ಲಿ ಈ ಮ್ಯಾಚಲ್ಲಿ. ಯಾಕೆಂತಂದರೆ ಲಾಸ್ಟ್ ಮ್ಯಾಚ್ ಟಾಸಲ್ಲೇ ಹೇಳಿದರು ಜಿತೇಶ್ ಶರ್ಮಾ ನೆಕ್ಸ್ಟ್ ಮ್ಯಾಚಲ್ಲಿ ಜೋಶ್ ಹೇಸಲ್ವುಡ್ ಆಡ್ಬೋದು, ಅವರು ಫಿಟ್ ಆಗಿದ್ದಾರೆ ಕೂಡ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಮೋಸ್ಟ್ ಪ್ರಾಬ್ಲಿ ಆಡ್ತಾರೆ ಜೋಶ್ ಹೇಸಲ್ವುಡ್ಡು. ಸೊ ಇವಾಗ ವಿರಾಟ್ ಕೊಹ್ಲಿ ಫೀಲ್ ಸಾಲ್ಟ್ ಖಂಡಿತ ಓಪನ್ ಮಾಡೇ ಮಾಡ್ತಾರೆ. ಅದಾದಮೇಲೆ ಒನ್ ಡೌನ್ ರಜತ್ ಪತಿದಾರ್. ನಾವು ನೋಡಿದ್ದೀವಿ ರಜತ್ ಪತಿದಾರ್ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಪ್ರೀವಿಯಸ್ ಸೀಸನ್ನಲ್ಲಿ. ಜೊತೆಗೆ ಈ ಸೀಸನಲ್ಲಿ 2 ಮ್ಯಾಚ್ ಮಾತ್ರ ಅವ್ರು ತುಂಬ ಚೆನ್ನಾಗಿ ಆಡಿರೋದು, 2 ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪಡ್ಕೊಂಡಿದ್ರು ಅಂತ ಮರಿಬಾರ್ದು. ಸೊ ಈ ಮ್ಯಾಚ್ ಅವರು ಕ್ಯಾಪ್ಟನ್ ಆಗಿ ವಾಪಸ್ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಕಂಪೇರ್ ಟು ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ, ರಜತ್ ಪತಿದಾರ್ ಕ್ಯಾಪ್ಟನ್ಸಿ ತುಂಬ ಅತ್ಯದ್ಭುತವಾಗಿದೆ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ಬೌಲಿಂಗ್ ಶಫಲ್ ಇರ್ಬೋದು, ಅದ್ಮೇಲೆ ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಎಲ್ಲ ಅದು ತುಂಬ ಚೆನ್ನಾಗಿದೆ. ಜಿತೇಶ್ ಶರ್ಮಾ ಆಸ್ ಎ ಬ್ಯಾಟರ್ ಹಿ ವಾಸ್ ವೆರಿ ಗುಡ್ ಲಾಸ್ಟ್ ಗೇಮ್, ಬಟ್ ಆಸ್ ಎ ಕ್ಯಾಪ್ಟನ್ ನಾಟ್ ಅಪ್ ಟು ದ ಮಾರ್ಕ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ರಜತ್ ಪತಿದಾರ್ ಹಿ ವಾಸ್ ಎ ಗುಡ್ ಕ್ಯಾಪ್ಟನ್. ಸೊ ಹಾಗಾಗಿ ರಜತ್ ಪತಿದಾರ್ ಅವರು ಫುಲ್ ಫ್ಲೆಡ್ಜ್ ಆಗಿ ಕ್ಯಾಪ್ಟನ್ಸಿ ಆಗಿ ಬರೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ 2 ಡೌನಲ್ಲಿ ಮಯಾಂಕ್ ಅಗರ್ವಾಲ್ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಮಯಾಂಕ್ ಅಗರ್ವಾಲ್ನೇ ಪರ್ಸಿಸ್ಟ್ ಮಾಡ್ತಾರೆ ಇವರು. 23 ಬಾಲ್ಗೆ 41 ರನ್ ಹೊಡೆದ್ರು, ಒಂದೇ ಓವರಲ್ಲಿ 4 4 ಹೊಡೆದ್ರು ಕೂಡ ಅಂತ ಮರಿಬಾರ್ದು ನೀವು. ಅದಾದಮೇಲಿಂದ ಲಿಯಮ್ ಲಿವಿಂಗ್ಸ್ಟೋನ್ನ ಖಂಡಿತ ಕೈ ಬಿಡಬೇಕು ಇವರು. ಲಿಯಮ್ ಲಿವಿಂಗ್ಸ್ಟೋನ್ 8 ಮ್ಯಾಚ್ ಆಡಿಸಿದ್ದೀವಿ, 8ರಲ್ಲೂ ಯಾವುದೇ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ. ಸೊ ಹಾಗಾಗಿ ಲಿಯಮ್ ಲಿವಿಂಗ್ಸ್ಟೋನ್ನ ಕೈ ಬಿಟ್ಬಿಟ್ಟು ಅವರ ಜಾಗಕ್ಕೆ ಡೈರೆಕ್ಟಾಗಿ ಜೋಶ್ ಹೇಸಲ್ವುಡ್ನ ಆಡಿಸೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲಿಂದ ಜಿತೇಶ್ ಶರ್ಮಾನ 3 ಡೌನಲ್ಲಿ ಆಡಿಸಲಿ, ಅದಾದಮೇಲಿಂದ 4 ಡೌನಲ್ಲಿ ರೊಮ್ಯಾರಿಯೋ ಶೆಪರ್ಡ್ನ ಆಡಿಸಲಿ. ಇನ್ನು ಟಿಮ್ ಡೇವಿಡ್ ಬಗ್ಗೆ ಯಾವುದೇ ಥರದ ಅಪ್ಡೇಟ್ಸ್ ಬಂದಿಲ್ಲ, ಅವರು ಕಂಪ್ಲೀಟ್ಲಿ ಫಿಟ್ ಆಗಿದ್ದಾರಾ ಇಲ್ವಾ ಅಂತ. ಇನ್ಫ್ಯಾಕ್ಟ್ ಏರ್ಪೋರ್ಟಲ್ಲಿ ಅಲ್ಲಿ ಹೋಗಬೇಕಾದ್ರೆ ಕೂಡ ಅವರು ಯಾವಾಗ ಟ್ರಾವೆಲ್ ಮಾಡ್ತಿದ್ರು ನೋಡ್ಬೋದು ನೀವು, ಅವರು ಕುಂಟ್ತಾನೇ ಇದ್ರು. ಸೊ ಹಾಗಾಗಿ ಕಂಪ್ಲೀಟ್ಲಿ 100% ಫಿಟ್ ಆಗಿದ್ರು ಇಲ್ವೋ ಡೌಟ್ಫುಲ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇದೆಲ್ಲ ನಮಗೆ ವಿಚಾರ ಗೊತ್ತಾಗುತ್ತೆ ಪ್ಲೇಯಿಂಗ್ 11ನ ಅನೌನ್ಸ್ ಮಾಡಾದ್ಮೇಲಿಂದ. ಇವಾಗ ಕೃಣಾಲ್ ಪಾಂಡ್ಯ ಅದಾದಮೇಲಿಂದ ರೊಮ್ಯಾರಿಯೋ ಶೆಪರ್ಡ್ ಆದಮೇಲಿಂದ ಟಿಮ್ ಡೇವಿಡ್ ಇಲ್ಲ ಅಂತಂದರೆ ಮೋಸ್ಟ್ ಪ್ರಾಬ್ಲಿ ನುವಾನ್ ತುಷಾರ ಹೇಸಲ್ವುಡ್ ಇಬ್ಬರು ಬೌಲರ್ನ ಹಾಕೊತಾರೆ. ಸೊ ಹಾಗಾಗಿ ಅದು ನೆಕ್ಸ್ಟ್ ರೊಮ್ಯಾರಿಯೋ ಶೆಪರ್ಡು ಕೃಣಾಲ್ ಪಾಂಡ್ಯ ಇವರು ಅಷ್ಟೇ. ನಾವು ನೋಡಿದ್ದೀವಿ ಒಂದು ಮ್ಯಾಚ್ ಚಾನ್ಸ್ ಸಿಗುತ್ತೆ, ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಬ್ಯಾಟಿಂಗಲ್ಲೂ ಕೂಡ ಸೈ ಅಂತ ಆಲ್ರೌಂಡರ್ ಅಂತ ಕೂಡ ಸೈ ಅನ್ಸ್ಕೊತಾರೆ. ಆ ಮ್ಯಾಚ್ ಗೆದ್ವಿ ಕೂಡ ನಾವು. ಸೊ ಅತ್ಯದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಕೂಡ ಇದೆ, ಬ್ಯಾಟಿಂಗ್ ಬೌಲಿಂಗ್ ಎರಡೂ ಇದೆ. ಲಾಸ್ಟ್ ಮ್ಯಾಚಲ್ಲಿ ಮಾಡಿದಂಥ ತಪ್ಪು ಮಾಡಬಾರ್ದು. ಲಾಸ್ಟ್ ಮ್ಯಾಚಲ್ಲಿ ಕೇವಲ 2 ಓವರ್ ಕೊಡ್ತಾರೆ ಕೃಣಾಲ್ ಪಾಂಡ್ಯಗೆ, ಆ ತಪ್ಪು ಮಾಡಬಾರ್ದು. ಸೊ ಕೃಣಾಲ್ ಪಾಂಡ್ಯ ಅದು 4 ಓವರ್ ಕಂಪ್ಲೀಟ್ಲಿ ಯುಟಿಲೈಸ್ ಮಾಡ್ಕೋಬೇಕು. ಪವರ್ ಪ್ಲೇನಲ್ಲಿ 1 ಓವರ್ ಆಡಿಸಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲಿಂದ ಭುವನೇಶ್ವರ್ ಕುಮಾರ್ನ ಫಸ್ಟ್ ಓವರಲ್ಲೇ ತೊಗೊಂಬಂದ್ಬಿಡ್ಬೇಕು. ಇವರು ಸ್ವಿಂಗ್ಗೆ ಫೇಮಸ್ಸು, ಸ್ವಿಂಗ್ ಕಿಂಗ್ ಅಂತಲೇ ಕರಿತೀನಿ ನಾನು ಭುವನೇಶ್ವರ್ ಕುಮಾರ್ನ. ಸೊ ಹಾಗಾಗಿ ಪವರ್ ಪ್ಲೇನಲ್ಲಿ ಆಡಿಸೋದು ಉತ್ತಮ ಭುವನೇಶ್ವರ್ ಕುಮಾರ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಎಸ್ ದಯಾಳ್ನ ಆಡಿಸ್ತಾರಾ ಇಲ್ವಾ ನಾನು ಕಾದು ನೋಡಬೇಕು. ಯಾಕೆಂತಂದರೆ ಎಸ್ ದಯಾಳ್ನ ಇರೋದು ಒಬ್ಬೇ ಲೆಫ್ಟ್ ಆರ್ಮರು. ಸೊ ಹಾಗಾಗಿ ಪರ್ಸಿಸ್ಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಇವರು ಥ್ರೂಔಟ್ ದ ಸೀಸನ್ ಲೆಟ್ ಡೌನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ CSK ಮೇಲೆ ಒಂದು ತುಂಬ ಚೆನ್ನಾಗಿ ಮಾಡಿದ್ರು, 3 ಬಾಲ್ 6 ರನ್ನ ಡಿಫೆಂಡ್ ಮಾಡ್ಕೊಂಡ್ರು. ಬಟ್ ಅದಕ್ಕಿಂತ ಮುಂಚೆ ನೋ ಬಾಲ್ ಕೂಡ ಹಾಕಿ 6 ಕೂಡ ಹೊಡ್ಸ್ಕೊಂಡಿದ್ರು. ಅದಾದಮೇಲೆ ಥ್ರೂಔಟ್ ದ ಸೀಸನ್ ಭಯಂಕರ ಎಕ್ಸ್ಪೆನ್ಸಿವ್ ಆಗಿದೆ. ಲಾಸ್ಟ್ ಮ್ಯಾಚಲ್ಲೂ ಅಷ್ಟೇ 3 ಓವರ್ಗೆ 44 ರನ್ ಹೊಡ್ಸ್ಕೊಂಡ್ರು. ಸೊ ಹಂಗಾಗಿ ಯಶ್ ದಯಾಳ್ ಏನು ಮಾಡ್ತಾರೆ ಅಂತ ನೋಡಬೇಕು. ನುವಾನ್ ತುಷಾರ ಜೋಶ್ ಹೇಸಲ್ವುಡ್ ಇಬ್ಬರೂ ಆಡಿಸ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುಯಶ್ ಶರ್ಮಾನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುಯಶ್ ಶರ್ಮಾ ಏನಾದ್ರು ಲಾಸ್ಟ್ 2 ಗೇಮಿಂದ ಸ್ವಲ್ಪ ಅಂಥ ಒಂದು ಲೈನ್ ಆ್ಯಂಡ್ ಲೆಂತ್ ಮೇಲೆ ಕಂಟ್ರೋಲ್ ಇಲ್ಲ. ಸೊ ಹಾಗಾಗಿ ಸುಯಶ್ ಶರ್ಮಾ ಬದಲು ಸ್ವಪ್ನಿಲ್ ಸಿಂಗ್ನ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಬೌಲಿಂಗ್ನ ಸ್ಟ್ರೆಂಥನ್ ಮಾಡ್ಕೋಬೋದು. ಬಟ್ ಮೋಸ್ಟ್ ಪ್ರಾಬ್ಲಿ ಸುಯಶ್ ಶರ್ಮಾ ಜೊತೆ ಪರ್ಸಿಸ್ಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಬೇರೆ ಎಲ್ಲ ಗೇಮ್ಗಳಲ್ಲಿ ಚೆನ್ನಾಗಿ ಒಂದು ಕಂಟ್ರೋಲ್ನ ತೋರಿಸಿದ್ರು. ಬಟ್ ಲಾಸ್ಟ್ 2 ಗೇಮು ಈ ಮೇ 3 ಆದಮೇಲಿಂದ ಒಂದು 20 ದಿನ ಬ್ರೇಕ್ ಸಿಕ್ಬಿಡ್ತಲ್ಲ, ಆ ಬ್ರೇಕಲ್ಲಿ ಸ್ವಲ್ಪ ಇವರು ಕಂಟ್ರೋಲ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಮೇ 23rd ಗೇಮ್ ಇರ್ಬೋದು, ಮೇ 27th ಗೇಮ್ ಇರ್ಬೋದು, ಸ್ವಲ್ಪ ಒಂದು ಏನಂತ ಹೇಳ್ತೀರಾ ಕಂಟ್ರೋಲ್ ಕಳ್ಕೊಂಡಿರೋದ್ರಿಂದ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಪ್ನಿಲ್ ಸಿಂಗ್ ಮುಖ ನೋಡಬಹುದಾ ಅಂತ ನನಗೊಂದು ಥಾಟು. ಬಟ್ ನೋಡೋಣ ಏನು ಮಾಡ್ತಾರೆ ಅಂತ ಅಟ್ ದಿ ಎಂಡ್ ಆಫ್ ಇಟ್. ಟಾಸ್ ಆದಮೇಲೆ ಗೊತ್ತಾಗುತ್ತೆ ಹೆಂಗಿದ್ರು. ಎಸ್, ಇದು ನನ್ನ ಪ್ಲೇಯಿಂಗ್ 11 ಇನ್ಕ್ಲೂಡಿಂಗ್ ದಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿತ್ತು. ನಿಮ್ಮ ಪ್ಲೇಯಿಂಗ್ 11 ಇನ್ಕ್ಲೂಡಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಎರಡೂ ಟೀಮ್ಗಳದ್ದು. ಹಾಗೆ ಏನಾದರೂ ಸಜೆಷನ್ಸ್ ಯಾರ್ಯಾರನ್ನ ಚೇಂಜ್ ಮಾಡಬೇಕು ಟೀಮಲ್ಲಿ ಏನೇ ಇದ್ರೂ ಕಮೆಂಟ್ ಬಾಕ್ಸ್ ನಿಮ್ಮದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಿಮ್ಮ ಸಜೆಷನ್ಸು. ಆಮೇಲಿಂದ ಎರಡೂ ತಂಡದ ಪ್ಲೇಯಿಂಗ್ 11ಗಳನ್ನ. ಅದಾದ್ಮೇಲೆ ಇವಾಗ ಮ್ಯಾಚಪ್ಸಿಗೆ ಬಂದ್ಬಿಡೋಣ. ಹರ್ಷದೀಪ್ ಸಿಂಗು ಫಿಲ್ ಸಾಲ್ಟು ಭಯಂಕರವಾದ ಮ್ಯಾಚಪ್ಪು. ಯಾಕಂತಂದರೆ ಹರ್ಷದೀಪ್ ಸಿಂಗು 4 ಸತಿ ಔಟ್ ಮಾಡಿಸಿದ್ದಾರೆ ಫಿಲ್ ಸಾಲ್ಟ್ನ. ನಾನು ಹೇಳ್ತಾ ಇದ್ದು ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ವೆನ್ ಎವರ್ ದೀಸ್ ಬೋತ್ ಫೇಸ್ಡ್ ಈಚ್ ಅದರ್, ನಾಟ್ ಓನ್ಲಿ ಇನ್ IPL. ಹರ್ಷದೀಪ್ ಸಿಂಗು ಫಿಲ್ ಸಾಲ್ಟು ಯಾವಾಗ ಫೇಸ್ ಮಾಡಿದ್ರು 4 ಸತಿ ಔಟ್ ಮಾಡಿಸಿದ್ದಾರೆ. ಫಿಲ್ ಸಾಲ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಗೇನ್ಸ್ಟ್ ಹರ್ಷದೀಪ್ ಸಿಂಗ್ ಅಂತಲೇ ಹೇಳಬೇಕು. ಇವತ್ತು ಅದರದ್ದು ಸೇಡ್ ತೀರಿಸ್ಕೋಬೋದಾ ಕಾದು ನೋಡಬೇಕು. ಇನ್ನೊಂದು ನೋಡ್ತಾ ಬಂದ್ವಿ ಅಂತಂದರೆ ಹರ್ಷದೀಪ್ ಸಿಂಗು ವಿರಾಟ್ ಕೊಹ್ಲಿ ಸ್ಟ್ಯಾಟ್ಸ್ ನೋಡ್ತಾ ಬಂದ್ವಿ ಅಂತಂದರೆ ವಿರಾಟ್ ಕೊಹ್ಲಿ ಡಾಮಿನೇಟ್ ಮಾಡಿದ್ದಾರೆ ಅಗೇನ್ಸ್ಟ್ ಹರ್ಷದೀಪ್ ಸಿಂಗ್ ಅಂತಲೇ ಹೇಳ್ಬೋದು. ಅದಾದಮೇಲಿಂದ
ಇನ್ನೊಂದು ಜಿತೇಶ್ ಶರ್ಮಾ ವರ್ಸಸ್ ಯುಜ್ವೇಂದ್ರ ಚಹಲ್ ನೋಡ್ತಾ ಬಂದ್ವಿ ಅಂತಂದರೆ ಜಿತೇಶ್ ಶರ್ಮಾ ಕೂಡ ಸ್ಟ್ರಗಲ್ ಮಾಡಿದ್ದಾರೆ ಅಗೇನ್ಸ್ಟ್ ಯುಜ್ವೇಂದ್ರ ಚಹಲ್ ಅಂತಲೇ ಹೇಳಬೇಕು. ಅದಾದಮೇಲೆ ಇನ್ನೊಂದು ಒಳ್ಳೆ ಮ್ಯಾಚಪ್ ಯಾವುದಪ್ಪ ಅಂತಂದರೆ ರಜತ್ ಪತಿದಾರ್ ವರ್ಸಸ್ ಯುಜ್ವೇಂದ್ರ ಚಹಲ್. ಯಾಕೆಂತಂದರೆ ರಜತ್ ಪತಿದಾರ್ ನಮ್ಗೆ ಗೊತ್ತಿರೋ ಹಾಗೆ ಸ್ಪಿನ್ ಬ್ಯಾಶರ್ ಅಂತಲೇ ಕರಿತೀವಿ. ಆ ಸ್ಪಿನ್ ಬ್ಯಾಶರು ಎಷ್ಟು ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ಬೋದು, ಯಾಕೆಂತಂದರೆ ನಾವು ರೀಸೆಂಟಾಗಿ ನೋಡಿದಾಗ 2 ಮ್ಯಾಚ್ ಬಿಟ್ಟರೆ ರಜತ್ ಪತಿದಾರ್ ಅಂತ ಒಂದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ, ಎಸ್ಪೆಷಲಿ ಈ IPL 2025 ಆವೃತ್ತಿನಲ್ಲಿ. ಸೊ ಇವತ್ತು ಅವರು ಮರಳಿ ಬಂದು ಕ್ವಾಲಿಫೈರ್ 1 ಡೈರೆಕ್ಟಾಗಿ ಫೈನಲ್ಗೆ ಕರ್ಕೊಂಡು ಹೋಗ್ತಾರೆ RCBನ ಅಂತ ಕಾದು ನೋಡಬೇಕು. ಯಾಕೆಂದರೆ ಇವ್ರ ಬ್ಯಾಟಿಂದ ರನ್ಸ್ ಬರೋದು ತುಂಬ ಅವಶ್ಯಕ RCBಗೆ. ಯಾಕೆಂದರೆ ನೀವೆಲ್ಲ ಲಾಸ್ಟ್ ಸೀಸನ್ಗಳೆಲ್ಲ ನೋಡಿರ್ಬೋದು, 20 ಬಾಲ್ಗೆ 50 ಹೊಡೆಯೋ ಸಾಮರ್ಥ್ಯ ಇರುವಂಥವ್ರು, ಎಸ್ಪೆಷಲಿ ರಜತ್ ಪತಿದಾರ್. ಸೊ ನೋಡೋಣ ಏನು ಮಾಡ್ತಾರೆ ಏನು ಎತ್ತ ಅಂತ. ಅದಾದಮೇಲಿಂದ ಕರೆಕ್ಟಾಗಿ ಹೇಳ್ಬಿಡಬೇಕು ಅಂತಂದರೆ ಪಂಜಾಬ್ ಕಿಂಗ್ಸ್ ಬ್ಯಾಟರ್ಸ್ ವರ್ಸಸ್ RCB ಬೌಲರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇವಾಗ ಪಂಜಾಬ್ ಕಿಂಗ್ಸಲ್ಲಿ ಯಾರ್ಯಾರಿಗೆ ತೊಂದರೆ ಮಾಡ್ಬೋದು ಅಂತ ನೋಡೋಣ. ನೋಡಿ, ಜಾಶ್ ಇಂಗ್ಲೀಸ್ ಇರ್ಬೋದು, ಶ್ರೇಯಸ್ ಅಯ್ಯರ್ ಇರ್ಬೋದು, ನೆಹಾಲ್ ವಧೇರಾ ಇರ್ಬೋದು, ಇವ್ರು 3 ಜನ ಕೂಡ ಸ್ಪಿನ್ಗೆ ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಹಾಗಾಗಿ ನಾವು ಫಾಸ್ಟ್ ಬೌಲಿಂಗ್ ಜೊತೆ ಪರ್ಸಿಸ್ಟ್ ಮಾಡೋದು ಇವ್ರ 3 ಅಗೇನ್ಸ್ಟು ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿಯನ್ಶ್ ಆರ್ಯ, ಪ್ರಭ್ಸಿಮ್ರನ್ ಸಿಂಗ್ ಪವರ್ ಪ್ಲೇನಲ್ಲಿ ಇವರಿಬ್ಬರು ವಿಕೆಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಿಯನ್ಶ್ ಆರ್ಯಾಗೆ ಭುವನೇಶ್ವರ್ ಕುಮಾರ್ ತುಂಬ ಒಂದು ಒಳ್ಳೆ ಮ್ಯಾಚಪ್ ಇರುತ್ತೆ. ಯಾವ ಥರ ಇವ್ರ ಸ್ವಿಂಗ್ನ ಇವ್ರು ಯಾವ ಥರ ನೆಗೆಟ್ ಮಾಡ್ತಾರೆ ಅಥವಾ ಸ್ಟ್ರಗಲ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಪ್ರಭ್ಸಿಮ್ರನ್ ಸಿಂಗ್ ಮುಂದೆ ನುಗ್ಗಿ ಹೊಡೆಯುವಂಥ ಬ್ಯಾಟ್ಸ್ಮೆನ್ನು. ಸೊ ಇವ್ರನ್ನ ಯಶ್ ದಯಾಳ್ ಯಾವ ಥರ ಟ್ಯಾಕಲ್ ಮಾಡ್ತಾರೆ ಅಂತ ನೋಡಬೇಕು. ಅದಾದಮೇಲೆ ಜಾಶ್ ಇಂಗ್ಲೀಸ್ ವರ್ಸಸ್ ಸುಯೇಶ್ ಶರ್ಮಾ ಚೆನ್ನಾಗಿರುತ್ತೆ, ಶ್ರೇಯಸ್ ಅಯ್ಯರ್ ವರ್ಸಸ್ ಸುಯೇಶ್ ಶರ್ಮಾ. ಅದಾದಮೇಲಿಂದ ನೆಹಾಲ್ ವಧೇರಾ ವರ್ಸಸ್ ಕೃಣಾಲ್ ಪಾಂಡ್ಯ. ಪ್ರತಿಯೊಂದು ಮ್ಯಾಚಪ್ಗಳು ಭಯಂಕರ ಚೆನ್ನಾಗಿರುತ್ತೆ. ಶಶಾಂಕ್ ಸಿಂಗ್, ಮಾರ್ಕಸ್ ಸ್ಟೋನಿಸ್ ಇಬ್ರಿಗೂ ಚೆನ್ನಾಗಾಡ್ತಾರೆ, ಫಾಸ್ಟ್ ಬೌಲರ್ಸ್ಗಾಗಲಿ ಅಥವಾ ಸ್ಪಿನ್ನರ್ಸ್ಗಾಗಲಿ. ಸೊ ಒಳ್ಳೆ ಕಾಂಟೆಸ್ಟ್ ಅಂತೂ ರಸದೌತಣ ಕಾಯ್ತಾ ಇದೆ. ಸೊ ಎಸ್, ನೋಡೋಣ ಇವತ್ತು ಏನಾಗುತ್ತೆ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರೂ ಹರಕೆ ಹೊತ್ಕೊಳ್ಳಿ RCB ಗೆಲ್ಲಿ ಅಂತ. ಇವತ್ತು ಗೆದ್ವಿ ಅಂತಂದರೆ ಡೈರೆಕ್ಟಾಗಿ ಫೈನಲ್ಸ್ ಕೊಟ್ಟು ಹೋಗ್ತೀವಿ. ಸೊ ಹಾಗಾಗಿ ಗೆದ್ಬಿಟ್ಟು ಫೈನಲ್ಸಿಗೆ ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಇದರಲ್ಲಿ ಸೋಲ್ತಾರೋ ಅವರು ಕ್ವಾಲಿಫೈರ್ 2ಗೆ ಹೋಗ್ತಾರೆ. ಕ್ವಾಲಿಫೈರ್ 2ನಲ್ಲಿ ಯಾರನ್ನಪ್ಪ ಫೇಸ್ ಮಾಡಬೇಕು ಅಂತಂದರೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟನ್ಸಲ್ಲಿ ಯಾರು ಗೆಲ್ತಾರೋ ಅವರು ಕ್ವಾಲಿಫೈರ್ 2ಗೆ ಕ್ವಾಲಿಫೈ ಆಗ್ತಾರೆ. ಸೊ ಅವ್ರನ್ನ ಫೇಸ್ ಮಾಡಬೇಕಾಗತ್ತೆ. ಸೊ ಆ ತಲೆನೋವೆಲ್ಲ RCBಗೆ ಬೇಡ, ಇವತ್ತು ಗೆಲ್ಲಿ ಡೈರೆಕ್ಟಾಗಿ ಫೈನಲ್ಸ್ಗೆ ಹೋಗಲಿ. ಇವಾಗ ನೀವೆಲ್ಲ ಕೇಳ್ಬೋದು, ಯಾರಪ್ಪ ಫೇವ್ರೇಟ್ಸು RCBನ ಪಂಜಾಬ್ ಕಿಂಗ್ಸಾ ಅಂತ. ಇದಕ್ಕೆ ಉತ್ತರ ಒಂದೇ ನೋಡಿ, ಅನ್ಕ್ಯಾಪ್ ಪ್ಲೇಯರ್ಸ್ ವರ್ಸಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ವಿರಾಟ್ ಕೊಹ್ಲಿ ಇರ್ಬೋದು, ಜಿತೇಶ್ ಶರ್ಮಾ ಇರ್ಬೋದು. ಜಿತೇಶ್ ಶರ್ಮಾ ಇವಾಗ ರೀಸೆಂಟಾಗಿ ಇಂಡಿಯನ್ ಕ್ಯಾಪ್ ಸಿಕ್ಕಿರೋದು, ಬಟ್ ಸ್ಟಿಲ್ ತುಂಬ ಆಡ್ಕೊಂಡು ಬಂದಿದ್ದಾರೆ ಇವರು ಕೂಡ ಕ್ರಿಕೆಟ್ನ. ಬಟ್ ಪಂಜಾಬ್ ಕಿಂಗ್ಸ್ ನೋಡಿದ್ವಿ ಅಂತಂದರೆ PNP ಕಾಂಬಿನೇಷನ್, ಇಬ್ಬರು ಹೊಸಬ್ರು, ಇಬ್ಬರೂ ಅನ್ಕ್ಯಾಪ್ ಪ್ಲೇಯರ್ಸು. ಅದಾದಮೇಲಿಂದ ಶಶಾಂಕ್ ಸಿಂಗು ಅನ್ಕ್ಯಾಪ್ ಪ್ಲೇಯರು. ಅದಾದಮೇಲಿಂದ ನೋಡಿ, ಶ್ರೇಯಸ್ ಅಯ್ಯರು ಇಂಡಿಯನ್ ಕ್ಯಾಪ್ಟನ್ ಬಿಡಿ, ಇಂಡಿಯನ್ ಕ್ಯಾಪ್ಟನ್ ಆಗೂ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಿಲ್ಲ. ಬಟ್ ಅಲ್ಲಿ ಎಕ್ಸ್ಪೀರಿಯೆನ್ಸು ಇಲ್ಲಿ ಎಕ್ಸ್ಪೀರಿಯೆನ್ಸ್ ನೋಡ್ತಾ ಬಂದ್ವಿ ಅಂತಂದರೆ RCBನಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಎಕ್ಸ್ಪೀರಿಯೆನ್ಸ್ನ ಬ್ಯಾಂಕ್ ಮಾಡೋದ್ರಿಂದ RCBಗೆ ನಾನು 60-40 ಅಂತ ಪ್ರಿಡಿಕ್ಷನ್ ಕೊಡ್ತೀನಿ. ಸೊ RCBಗೆ 60% ಚಾನ್ಸಸ್ ಇದೆ. 60% ಚಾನ್ಸ್ ಅಂದರೆ ಖುಷಿ ಪಡಬೇಕು ನೀವು, ಯಾಕೆಂತಂದರೆ 60% ಅಂದರೆ ಫಸ್ಟ್ ಕ್ಲಾಸು. ಸೊ ಹಾಗಾಗಿ 60% RCB ಗೆಲ್ಲೋ ಚಾನ್ಸಸ್ ಇದೆ. ಬಟ್ PBKSನ ಹಂಗಂತ ಲೈಟಾಗಿ ತೊಗೊಳೋದಕ್ಕಾಗಲ್ಲ. ಯಾಕೆಂತಂದರೆ PBKSಲ್ಲಿ ಅನ್ಕ್ಯಾಪ್ ಪ್ಲೇಯರ್ಸ್ ಇವ್ರನ್ನ ಕ್ವಾಲಿಫೈರ್ 1ಗೆ ತೊಗೊಂಬಂದಿರೋದು. ಅಷ್ಟೇ ಅಲ್ಲ, ಪಾಯಿಂಟ್ಸ್ ಟೇಬಲಲ್ಲಿ ನಂಬರ್ 1 ಸ್ಥಾನದಲ್ಲಿ ರಾರಾಜಿಸ್ತಾ ಇರೋದು ಯಾರಪ್ಪ ಅಂತಂದರೆ ಅದು ಪಂಜಾಬ್ ಕಿಂಗ್ಸೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ತನಕ ಯಾರ್ಯಾರು ಚಾನಲ್ ನೋಡ್ತಾ ಇದ್ರಿ, ಇದನ್ನು ಮತ್ತೆ 6:30-7 ಗಂಟೆಗೆ ಬಂದು ಲೈವಲ್ಲಿ ಡೀಟೇಲ್ಡಾಗಿ ಮಾತಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು, ನಮಸ್ಕಾರ.